ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಈ ಬಿ ಪಿ, ಶುಗರು, ಕಿಡ್ನಿ ತೊಂದರೆ, ಕಿಡ್ನಿಯಲ್ಲಿ ಕಲ್ಲು ಕಟ್ಟುವುದು, ಅನೇಕ ರೀತಿಯ ಚಳಿ, ವಾತದಿಂದ ಬರುವಂಥ ಕಾಯಿಲೆಗಳು ಇತ್ಯಾದಿಗಳೆಲ್ಲ ಶಮನ ಆಗಬೇಕು, ನಮ್ಮಿಂದ ಹೋಗಬೇಕು ಅಂದರೆ ಈ ಒಂದು ಬೀಜವನ್ನು 30 ದಿನಗಳ ಕಾಲ ಸೇವನೆ ಮಾಡಿ, ಎಲ್ಲನೂ ಹೊರಟೋಗ್ತದೆ. ಕಪ್ಪು ಜೀರಿಗೆ, ಕಹಿ ಜೀರಿಗೆ ಇತ್ಯಾದಿಗಳಿಂದ ಅದನ್ನು ಕರೀತಾರೆ. ಈ ಕಪ್ಪು ಜೀರಿಗೆಯನ್ನು ಕಷಾಯ ಮಾಡಿಕೊಂಡು ಸೇವನೆ ಮಾಡ್ಬೋದು, ಬೆಲ್ಲ ಹಾಕ್ಕೊಂಡು ಸೇವನೆ ಮಾಡ್ಬೋದು, ಕಲ್ಲು ಸಕ್ಕರೆ ಹಾಕ್ಕೊಂಡು ಸೇವನೆ ಮಾಡ್ಬೋದು. ಕಷಾಯ ಮಾಡೋ ವಿಧಾನ ಅಂದರೆ, 1-2 ಚಮಚ ಕಪ್ಪು ಜೀರಿಗೆ ಒಂದು ಪಾತ್ರೆಯಲ್ಲಿ ಹಾಕಿ, ಒಂದು ದೊಡ್ಡ ಗ್ಲಾಸ್ ನೀರಾಗಿ ಚೆನ್ನಾಗಿ ಕಾಯಿಸಿ, ಒಂದು 10-15 ನಿಮಿಷ ಚೆನ್ನಾಗಿ ಕಾಯಿಸಿ ಅದನ್ನು ಶೋಧಿಸ್ಕೊಂಡು, ಅದಕ್ಕೆ ಸ್ವಲ್ಪ ಕರಿಬೆಲ್ಲ ಹಾಕ್ಕೊಂಡು ಸೇವನೆ ಮಾಡ್ತೇವೆ. ಅಥವಾ ನಮಗೆ ಅದೇ ಶುಗರ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ ಅಂದರೆ ಇದನ್ನೇ ಹಂಗೆ ಕಷಾಯ ಮಾಡಿಕೊಂಡು ಕುಡಿತಾ ಬಂದರೆ ಸ್ವಲ್ಪ ಕಹಿ ಇರ್ತದೆ, ಸ್ವಲ್ಪ ಖಾರನೂ ಇರ್ತದೆ, ಆದರೂ ದೇಹಕ್ಕೆ ಒಳ್ಳೆ ಅಮೃತವಾಗಿ ಪರಿವರ್ತನೆ ಆಗುತ್ತೆ. ಈ ಕಪ್ಪು ಜೀರಿಗೆನ ಮನೆಯಲ್ಲಿ ಇಟ್ಟುಕೊಂಡು ನಾವು ಅದನ್ನು ಸೇವನೆ ಮಾಡೋದ್ರಿಂದ ಅನೇಕ ಕಾಯಿಲೆಗಳು, 100 ಕಾಯಿಲೆಗಳನ್ನು ತೊಲಗಿಸುವ ಶಕ್ತಿ ಈ ಒಂದು ಕಪ್ಪು ಜೀರಿಗೆಗಿದೆ. ಪ್ರತಿಯೊಬ್ಬರು ಮನೆಗೆ ಸ್ಟಾಕ್ ಇರಬೇಕಿದು. ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಲಾಭಗಳಿದೆ ಸ್ನೇಹಿತರೆ. ಅಲ್ಲದೇ ಈ ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ಜಾಸ್ತಿಯಾಗಿ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ. ಯೂರಿಕ್ ಆಸಿಡ್ನ ಸಹ ತೊಲಗಿಸುವ ಶಕ್ತಿ ಇದಕ್ಕಿದೆ. ಇಂತಹ ಒಂದು ಸೀಡ್ಸನ್ನು, ಇಂತಹ ಒಂದು ಬೀಜವನ್ನು ನಾವು ಸೇವನೆ ಮಾಡೋದ್ರಿಂದ ಎಷ್ಟೋ ಕಾಯಿಲೆಗಳನ್ನು ತೊಲಗಿಸ್ಬೋದು. ಇದರಿಂದ ಪ್ರತಿಯೊಬ್ಬರು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ಲರೂ ನೋಡಲಿ, ಅವ್ರ ಮನೆಗೆ ಅವರು ವೈದ್ಯರಾಗಲಿ. ನಮಸ್ಕಾರ ಸ್ನೇಹಿತರೆ.